ಲೋಕಸಭಾ ಚುನಾವಣೆಯ ಕಣ ರಂಗೇರ್ತಾ ಇದೆ. ಅದರಲ್ಲೂ ಕೂಡ ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲಿ ಬಸವರಾಜ ಬೊಮ್ಮಾಯಿ ಅವರನ್ನ ಸ್ಪರ್ಧೆ ಮಾಡೋದಕ್ಕೆ ಹೈಕಮಾಂಡ್ ಉತ್ಸುಕವಾಗಿದೆ ಅನ್ನುವ ಎಕ್ಸ್ಕ್ಲೂಸಿವ್ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ಅದರ ಪ್ರಕಾರ ಹಾವೇರಿ ಲೋಕಸಭಾ ಕ್ಷೇತ್ರಕ್ಕೆ ಈಶ್ವರಪ್ಪನವರ ಪುತ್ರ ಕಾಂತೇಶ್ ಅವರನ್ನ ಕಣಕ್ಕಿಳಿಸಬೇಕು ಅಂತ ಹೇಳಿ ಒಂದು ಹಂತದಲ್ಲಿ ಈಶ್ವರಪ್ಪನವರು ಲಾಬಿ ಮಾಡ್ತಾ ಇದ್ರೆ ಹೈಕಮಾಂಡ್ ಮನಸ್ಸಿರೋದು ಮಾಜಿ ಸಿಎಂ ಬೊಮ್ಮಾಯಿ ಅವರ ಮೇಲೆ. ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ಮಾಹಿತಿ ಇದು. ಹಾವೇರಿ ಕ್ಷೇತ್ರದಿಂದ ಸ್ಪರ್ಧಿಸುವಂತೆ ನಡ್ಡಾ ಅವರು ಬಸವರಾಜ ಬೊಮ್ಮಾಯಿ ಅವರಿಗೆ ಆಫರ್ ಕೊಟ್ಟಿದ್ದಾರಂತೆ. ಜೆ.ಪಿ. ನಡ್ಡಾ ಬೊಮ್ಮಾಯಿ ಮಧ್ಯೆ ಮಾತುಕತೆ ಕೂಡ ಈ ಕುರಿತಾಗಿ ನಡೆದಿದೆಯಂತೆ. ದೆಹಲಿ ಭೇಟಿ ವೇಳೆ ಇಬ್ಬರ ಮಧ್ಯೆ 1-to-1 ಚರ್ಚೆಯಾಗಿದೆ. ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲಿ ಬಸವರಾಜ ಬೊಮ್ಮಾಯಿ ಅವರನ್ನ ಸ್ಪರ್ಧೆ ಮಾಡಿದ್ರೆ ಅಲ್ಲಿ ಬಿಜೆಪಿಗೆ ಅನುಕೂಲ ಆಗತ್ತೆ ಅನ್ನೋದು ಬಿಜೆಪಿಯ ಹೈಕಮಾಂಡ್ ಒಂದು ಸರ್ವೆ ಮಾಡಿದಾಗ ಮಾಹಿತಿ ಅಥವಾ ಸರ್ವೆ ಮಾಡಿದಾಗ ಒಂದಿಷ್ಟು ಇನ್ಪುಟ್ ಅನ್ನು ತೆಗೆದುಕೊಂಡಿದೆ. ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಅಲ್ಲಿ ಗೆಲ್ಲಬಹುದು, ಅದು ಬಸವರಾಜ ಬೊಮ್ಮಾಯಿ ಅವರಲ್ಲೂ ಕಣಕ್ಕಿಳಿದ್ರೆ ಅನುಕೂಲ ಆಗತ್ತೆ ಅನ್ನುವ ಲೆಕ್ಕಾಚಾರವನ್ನ ಹೈಕಮಾಂಡ್ ಮಾಡಿದೆ. ನಡ್ಡಾ ಹೇಳಿದಂತೆ ಲೋಕ ಕಣಕ್ಕೆ ಇಳಿತಾರ ಬೊಮ್ಮಾಯಿ. ಲೋಕಸಭಾ ಚುನಾವಣೆಯ ಕಣಕ್ಕೆ ಹಾವೇರಿ ಲೋಕಸಭಾ ಕ್ಷೇತ್ರದಿಂದ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಕಣಕ್ಕಿಳಿತಾರ. ನಡ್ಡಾ ಆಫರ್ಗೆ ಕೆಲ ಕ್ಷಣ ಮೌನ ವಹಿಸಿದ್ದಾರೆ ಬೊಮ್ಮಾಯಿ. ಅಭಿಪ್ರಾಯ ತಿಳಿಸುವೆ ಅಂತೇಳಿ ಬೊಮ್ಮಾಯಿ ಹೇಳಿದ್ದಾರೆ. ಬಸವರಾಜ ಬೊಮ್ಮಾಯಿ ಮೌನ ಕಂಡು ನಡ್ಡಾ ಮರುಪ್ರಶ್ನೆ ಮಾಡಿದ್ದಾರೆ. ಪುತ್ರನನ್ನ ಕಣಕ್ಕಿಳಿಸುವ ಚಿಂತನೆಯಲ್ಲಿ ನೀವಿದ್ದೀರಾ ಅಂತೇಳಿ ಪ್ರಶ್ನೆ ಮಾಡಿದ್ದಾರೆ. ಪುತ್ರನಿಗೆ ರಾಷ್ಟ್ರ ರಾಜಕಾರಣ ಆಸಕ್ತಿ ಇಲ್ಲ, ಸ್ಪರ್ಧೆ ಮಾಡಲ್ಲ ಅಂತೇಳಿ ಬೊಮ್ಮಾಯಿ ಅವರು ಹೇಳ್ತಾರೆ. ಜೆ.ಪಿ. ನಡ್ಡಾ ಮುಂದೆ ಬಸವರಾಜ ಬೊಮ್ಮಾಯಿ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಆ ಮೂಲಕ ಒಬ್ಬರು ಮುಖ್ಯಮಂತ್ರಿ ಆಗಿದ್ದಂತಹ ವ್ಯಕ್ತಿ ಬಸವರಾಜ ಬೊಮ್ಮಾಯಿ ಲೋಕಸಭಾ ಚುನಾವಣಾ ಕಣಕ್ಕೆ ಅದು ಎಂ ಪಿ ಆಗೋದಕ್ಕೆ ಅವರು ಉತ್ಸುಕರಾಗಿದ್ದಾರಾ? ಇದೆಲ್ಲವೂ ಕೂಡ ಹೈಕಮಾಂಡ್ಗೆ ಕೆಲ ಅನುಮಾನಗಳಿವೆ, ಪ್ರಶ್ನೆಗಳಿವೆ. ಹಾಗಾಗಿ ಬಸವರಾಜ ಬೊಮ್ಮಾಯಿ ಅವರಿಗೆ ಈ ಆಫರ್ ಕೊಟ್ಟಾಗ ಅವ್ರು ಯಾವಾಗ ಸೈಲೆಂಟ್ ಆದ್ರು ಆಗ ಅವರು ಮರುಪ್ರಶ್ನೆ ಕೇಳ್ತಾರೆ, ನಿಮ್ಮ ಮಗನನ್ನೇನಾದರೂ ಕಣಕ್ಕಿಳಿಸ್ತೀರಾ ಅಂತೇಳಿ. ಆಗ ಅವರು ಬಹಳ ಕ್ಲಿಯರ್ ಆಗಿ ಹೇಳ್ತಾರೆ, ಅವನಿಗೆ ರಾಷ್ಟ್ರ ರಾಜಕಾರಣದ ಬಗ್ಗೆ ಅಷ್ಟೊಂದು ಆಸಕ್ತಿ ಇಲ್ಲ ಅನ್ನೋದನ್ನು ಹೇಳ್ತಾರೆ. ಸದ್ಯಕ್ಕಂತೂ ಚರ್ಚೆ ಇರೋದು ಕಾಂತೇಶ್ ಅವ್ರನ್ನ, ಈಶ್ವರಪ್ಪ ಅವರ ಪುತ್ರ ಕಾಂತೇಶ್ ಅವ್ರನ್ನ ಹಾವೇರಿ ಲೋಕಸಭಾ ಕ್ಷೇತ್ರದಿಂದ ಕಣಕ್ಕಿಳಿಸ್ತಾರೆ ಅನ್ನೋದು. ಆದರೆ ಹೈಕಮಾಂಡ್ ಉತ್ಸುಕವಾಗಿರೋದು ಬಸವರಾಜ ಬೊಮ್ಮಾಯಿ ಅವರ ಫ್ಯಾಮಿಲಿ ಅಥವಾ ಅವರೇ ಕಣಕ್ಕಿಳಿದ್ರೆ ಅನುಕೂಲ ಅನ್ನೋದು. ಆದರೆ ಲೆಕ್ಕಾಚಾರ ಏನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಬೊಮ್ಮಾಯಿ ಆ ಮೂಲಕ ಅಭಿಪ್ರಾಯ ಸಂಗ್ರಹಕ್ಕೂ ಕೂಡ ಮುಂದಾಗಿದ್ದಾರೆ ಅನ್ನೋದು ಈ ಹೊತ್ತಿನ ಮಾಹಿತಿ. ಹೈಕಮಾಂಡ್ ಬೊಮ್ಮಾಯಿಗೂ ಆಫರ್ ಕೊಟ್ಟ ಕಾರಣ ಕುತೂಹಲವನ್ನು ಕೆರಳಿಸಿದೆ. ಈಗ ಹಾವೇರಿ ರಣಕಣ ಮತ್ತೆ ಬೊಮ್ಮಾಯಿ ಅವರ ನಡೆ. ಬೊಮ್ಮಾಯಿ ಅವರೇ ಸ್ಪರ್ಧೆ ಮಾಡಿದ್ರೆ ಅನಾಯಾಸವಾಗಿ ಹಾವೇರಿಯಲ್ಲಿ ಗೆಲ್ಲುವಂತ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಸುರೇಶ್ ಈಗ ಲೈವ್ ಕನೆಕ್ಟ್ ಆಗಿದ್ದಾರೆ. ಸುರೇಶ್, ಹಾವೇರಿಯ ಲೋಕ ರಣಕಣ ಬಸವರಾಜ ಬೊಮ್ಮಾಯಿ ಅವರು ಒಂದು ವೇಳೆ ಸ್ಪರ್ಧೆ ಮಾಡಿದ್ರೆ ಎಷ್ಟು ರಂಗೇರುತ್ತೆ? ಸುರೇಶ್, ರಂಜಿತ್, ಲೋಕಸಭೆ ಚುನಾವಣೆ ಸನ್ನಿಹಿತ ಆಗ್ತಿದ್ದಂತೆ ಟಿಕೆಟ್ ಲಾಬಿ ಕೂಡ ಜೋರಾಗಿ ನಡೀತಾ ಇರ್ತಕ್ಕಂಥದ್ದು. ಅದು ಹೈಕಮಾಂಡ್ ಮಟ್ಟದಲ್ಲಿ ಈಗಾಗಲೇ ಹಾವೇರಿ ಲೋಕಸಭಾ ಕ್ಷೇತ್ರದ ಪ್ರಬಲ ಆಕಾಂಕ್ಷಿಗಳು ಏನಿದ್ದಾರೆ ಅವರೆಲ್ಲರೂ ಕೂಡ ಈಗಾಗಲೇ ಲಾಬಿಯನ್ನು ಶುರು ಮಾಡಿರ್ತಕ್ಕಂಥದ್ದು. ಒಂದು ಕಡೆ ಬಸವರಾಜ ಬೊಮ್ಮಾಯಿ ಅವರಿಗೆ ಹೈಕಮಾಂಡ್ ನೇರವಾಗಿ ಆಫರನ್ನು ಮಾಡಿರ್ತಕ್ಕಂಥದ್ದು. ಇತ್ತೀಚೆಗೆ ದೆಹಲಿಗೆ ತೆರಳಿದಂತಹ ಒಂದು ಸಂದರ್ಭದಲ್ಲಿ ಹೈಕಮಾಂಡ್ನ ವರಿಷ್ಠರಾದಂತಹ ಜೆ.ಪಿ. ನಡ್ಡಾ ಅವರು ಖುದ್ದಾಗಿ ಒಂದು 2-3 ನಿಮಿಷಗಳ ಕಾಲ ಅನೌಪಚಾರಿಕ ಅಂದರೆ 2-3 ನಿಮಿಷಗಳ ಕಾಲ ಬಸವರಾಜ ಬೊಮ್ಮಾಯಿ ಅವ್ರ ಜೊತೆ ಮಾತುಕತೆಯನ್ನು ನಡೆಸ್ತಾರೆ. ಏನು ಹಾವೇರಿ ಕ್ಷೇತ್ರದಿಂದ ನೀವು ಈ ಬಾರಿ ಸ್ಪರ್ಧೆ ಮಾಡ್ತೀರಾ, ಸ್ಪರ್ಧೆ ಮಾಡಿ ಅಂತಕ್ಕಂಥ ಒಂದು ಆಫರನ್ನು ಕೊಡ್ತಾರೆ. ಆದರೆ ಕೆಲ ಕಾಲ ಮೌನವನ್ನು ವಹಿಸಿದಂತಹ ಬಸವರಾಜ ಬೊಮ್ಮಾಯಿ ಅವರು ನನ್ನ ಅಭಿಪ್ರಾಯನ ಮತ್ತೆ ತಿಳಿಸ್ತೇನೆ ಕಣ್ಣೆ ಅಂತ ಹೇಳುವ ಮೂಲಕ ಕೆಲ ಕಾಲ ಮೌನಕ್ಕೆ ಶರಣಾಗ್ತಾರೆ. ಅಂಥ ಸಂದರ್ಭದಲ್ಲಿ ಕೂಡ ಅವರ ಪುತ್ರನನ್ನ ಏನಾದರೂ ಅಂದರೆ ನೀವು ನಿಮ್ಮ ಪುತ್ರನೇನಾದರೂ ಕಣಕ್ಕಿಳಿಸುವಂತಹ ಮನಸ್ಸಲ್ಲಿದ್ದೀರಾ ಅಂತಕ್ಕಂಥ ಮಾತನ್ನು ಕೇಳ್ತಾರೆ. ಆಗಲೂ ಕೂಡ ನಾನು ಅಭಿಪ್ರಾಯನ ತಿಳಿಸ್ತೇನೆ, ಆದರೆ ಪುತ್ರ ಸದ್ಯಕ್ಕೆ ಆತ ರಾಷ್ಟ್ರ ರಾಜಕಾರಣಕ್ಕೆ ಬರುವಂಥದ್ದು ಇಲ್ಲ ಅಂತಕ್ಕಂಥ ಒಂದು ಮಾತನ್ನು ಕೂಡ ಸ್ಪಷ್ಟವಾಗಿ ಅಲ್ಲಿ ಹೇಳ್ತಾರೆ. ಹಾಗೆ ಇಷ್ಟೆಲ್ಲ ಆಗುವಂತಹ ಸರ್ಕಸ್ ಮಧ್ಯೆ ಹೈಕಮಾಂಡ್ ಮಟ್ಟದಲ್ಲಿ ಈಗಾಗಲೇ ಪ್ರಬಲ ಆಕಾಂಕ್ಷಿಗಳು ಲಾಬಿಯನ್ನು ಮಾಡಿರ್ತಕ್ಕಂಥದ್ದು. ಒಂದು ಕಡೆ ಹಿರಿಯ ವಕೀಲರಾಗಿದ್ದಂಥವರು, ಹಿಂದೆ ABVP-ನಲ್ಲಿ ಸುಮಾರು 30 ವರ್ಷಗಳ ಕಾಲದಿಂದ ಸಕ್ರಿಯವಾಗಿ ಇರ್ತಕ್ಕಂಥವ್ರು, ಜೊತೆಗೆ ರಾಜ್ಯ ನಾಯಕರು ಅಷ್ಟೇ ಅಲ್ಲ ಹೈಕಮಾಂಡ್ನ ಕೆಲ ನಾಯಕರ ಬಳಿ ಕೂಡ ಆಪ್ತತೆಯನ್ನು ಹೊಂದಿರತಕ್ಕಂತಹ ಶರಣು ಅಂಗಡಿಯವರು ಈಗಾಗಲೇ ಹಾವೇರಿ ಕ್ಷೇತ್ರದಲ್ಲಿ ಈಗಾಗಲೇ ಸಂಚಾರವನ್ನು ಶುರು ಮಾಡಿರ್ತಕ್ಕಂಥದ್ದು. ಅವರು ಕೂಡ ಈಗಾಗಲೇ ರಾಜ್ಯದ ಕೆಲ ಆಪ್ತ ಹಿರಿಯ ನಾಯಕರ ಬಳಿ ಅವ್ರ ಕಡೆಯಿಂದನ ಮತ್ತು ಅವರು ಕೂಡ ಹೈಕಮಾಂಡ್ ನಾಯಕರ ಬಳಿ ಲಾಬಿಯನ್ನು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಈಶ್ವರಪ್ಪರ ಪುತ್ರ ಏನಿದ್ದಾರೆ ಕಾಂತೇಶ್ ಕೂಡ ಲಾಬಿಯನ್ನು ನಡೆಸ್ತಿರ್ತಕ್ಕಂಥದ್ದು. ಇತ್ತೀಚೆಗೆ ಹೈಕಮಾಂಡ್ ನಾಯಕರನ್ನು ಕೂಡ ಭೇಟಿಯಾಗಿ ಅಮಿತ್ ಶಾ ಅವರನ್ನು ಕೂಡ ಭೇಟಿಯಾಗಿ ಬಂದಿರತಕ್ಕಂಥದ್ದು ಈಶ್ವರಪ್ಪ. ಸೊ ಹೀಗಾಗಿ ಹಾವೇರಿ ಲೋಕಸಭಾ ಕ್ಷೇತ್ರದಿಂದ ಆಕಾಂಕ್ಷಿಗಳ ಒತ್ತಡ ಜಾಸ್ತಿ ಆಗ್ತಾ ಇರೋದ್ರಿಂದ
ಟಿಕೆಟ್ ಯಾರಿಗೆ ನೀಡಬೇಕು ಅನ್ನೋ ವಿಚಾರವಾಗಿ ಒಂದು ಸ್ಪಷ್ಟತೆಗೆ ಬರೋ ನಿಟ್ಟಿನಲ್ಲಿ JP ನಡ್ಡಾ ಅವರು ಖುದ್ದು ಬಸವರಾಜ ಬೊಮ್ಮಾಯಿ ಅವರಿಗೆ ಕ್ಷೇತ್ರದ ಆಫರ್ನ ಕೊಡುವಂಥದ್ದು, ಜೊತೆಗೆ ಅವರ ಅಭಿಪ್ರಾಯವನ್ನು ಕೂಡ ಕೇಳೋದಕ್ಕೆ ಮುಂದಾಗಿದ್ರು. ಆದರೆ ಈವರೆಗೂ ಕೂಡ ಇನ್ನೂ ಬಸವರಾಜ ಬೊಮ್ಮಾಯಿ ಅವರು ಯಾವುದೇ ತಮ್ಮ ಅಭಿಪ್ರಾಯವನ್ನು ತಿಳಿಸಿಲ್ಲ. ಮುಂದಿನ ದಿನಗಳಲ್ಲಿ ಅಂದರೆ ಹೈಕಮಾಂಡ್ ನಾಯಕರೇ ಏನಾದರೂ ಅನೌನ್ಸ್ ಮಾಡಲಿ ಅಂತಕ್ಕಂತಹ ಮನಸ್ಥಿತಿಯಲ್ಲಿ ಇರಬಹುದು ಏನೋ ಬಸವರಾಜ ಬೊಮ್ಮಾಯಿ ಅವರು. ಇದೆಲ್ಲವನ್ನು ಕೂಡ ಅಂದರೆ ಇನ್ನೊಂದು ವಾರ, ಅಂದರೆ ಈ ವಾರ ಫೆಬ್ರವರಿ ಅಂತ್ಯದ ವೇಳೆಗೆ ಹೈಕಮಾಂಡ್ ನಾಯಕರಿಂದ ಕೂಡ ಒಂದು ಮೆಸೇಜ್ ಈಗಾಗಲೇ ಬಂದಿರತಕ್ಕಂಥ, ಅದರ ನಿಟ್ಟಿನಲ್ಲಿ ರಾಜ್ಯ ನಾಯಕರು ಶಾರ್ಟ್ ಲಿಸ್ಟನ್ನು ರೆಡಿ ಮಾಡ್ತಾ ಇರ್ತಾರೆ. ಸುರೇಶ್ ಹಾಗೆ ಲೈನಲ್ಲಿರಿ, ನಿಮ್ಮನ್ನ ಮತ್ತೆ ನಾನು ಮಾತನಾಡಿಸ್ತೀನಿ.